ಹೇ ಹಾಯ್, ಇವತ್ತು ನಾನೊಂದು ಒಳ್ಳೆ ಕಟ್ಲೆಟ್ ಮಾಡಿದ್ದೀನಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಿಮ್ಮ ಡಯಟ್ಗೂ ಸಹ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಇದಕ್ಕೆ ಬ್ರೊಕೊಲಿ ಮತ್ತು ನೆನೆಸಿರುವಂತಹ ಕಡಲೆಕಾಳು ಯೂಸ್ ಮಾಡಿದ್ದೀನಿ. ಮೊದಲು ಒಂದು 2-3 ಅವರ್ಸ್ ನೆನೆಸಿರುವಂತಹ ಕಡಲೆಕಾಳು ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ಮೀಡಿಯಮ್ ತರಿಯಾಗಿರಬೇಕು. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಬ್ರೊಕೊಲಿ ತೊಗೊಂಡಿದ್ದೀನಿ ಮತ್ತು ಅದರ ಜೊತೆಗೆ ಈರುಳ್ಳಿ, ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂಥದ್ದೆಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡಿರಬೇಕು. ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಇವೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ರೌಂಡ್ ಶೇಪಲ್ಲಿ ತಟ್ಕೋಬೇಕಾಗತ್ತೆ. ಹಂಚನ್ನು ಕಾಯಕ್ಕಿಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ನಾವು ರೌಂಡ್ ಶೇಪಲ್ಲಿ ತಟ್ಟಿರುವಂಥ ಎಲ್ಲದನ್ನು ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ನಾವು ನೀಟಾಗಿ ಅದಕ್ಕೆ ಏನು ಮಾಡಬೇಕಂದ್ರೆ ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಸ್ವಲ್ಪ ಸ್ಟೀಮ್ ಥರ ಬೇಯಿಸಬೇಕಾಗತ್ತೆ. ಇದು ಓಪನಲ್ಲಿ ಬೇಯಿಸಬಾರ್ದು. ವಿಡಿಯೋ ಕ್ಲಿಪ್ ನಾನು ಮಿಸ್ ಮಾಡಿದ್ದೀನಿ. ಅದರ ಜೊತೆಗೆ 2 ಸೈಡು ಬೇಯಿಸಬೇಕಾಗತ್ತೆ. 2 ಸೈಡು ಬೇಯಿಸಿದಾಗ ಅದು ತಿನ್ನಲಿಕ್ಕೆ ಕರೆಕ್ಟಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ತಿರುವು ಹಾಕ್ತಿದ್ದೀನಿ, ಅದೇ ರೀತಿ 2 ಸೈಡ್ ಬೇಯಿಸಿದಾಗ ಅತಿ ಹೆಚ್ಚು ರುಚಿಕರ ಟೇಸ್ಟಿಯಾಗಿರೋಂಥದ್ದು. ಇದು ನನ್ನ ಓನ್ ರೆಸಿಪಿ. ಮನೇಲಿ